ಹಾಯ್ ಆಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಎಕ್ಸಸೈಸ್ನ ಮಾಡ್ತಾಯಿದ್ದೆ. ಈ ಪ್ರಾಡಕ್ಟ್ನ ನಾನು ಮೀಶೋಯಿಂದ ತೊಗೊಂಡಿದ್ದೆ. ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ವರ್ಕೌಟ್ ಮಾಡೋರಿಗೆ, ಮನೆಯಲ್ಲೇ ವರ್ಕೌಟ್ ಮಾಡ್ತೀವಿ ಅನ್ನೋರಿಗೆ. ನಮ್ಮದು ಸೊಂಟದ್ದು ಮತ್ತು ಕಾಲಿಂದ ಎಲ್ಲ ಎಕ್ಸಸೈಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಒಂದು 7 to 10 ಮಿನಿಟ್ಸ್ ನಾನು ವರ್ಕೌಟ್ನ ಮಾಡಿ ಆಮೇಲೆ ಮಿಕ್ಕಿದ್ನ ಎಕ್ಸಸೈಸ್ನ ನಾನು ಮಾಡ್ತೀನಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ನಿಮಗೇನಾದರೂ ಬೇಕಿದ್ದರೆ ಇದರಲ್ಲಿ ಮೀಶೋ ಮತ್ತು ಫ್ಲಿಪ್ಕಾರ್ಟ್ಗೆ ಹೋಗ್ಬಿಟ್ಟು ನೀವು ವರ್ಕೌಟ್ ಇವನ್ನ ಹೊಡೆದ್ರೆ ಅದರಲ್ಲಿ ಇದು ಬರುತ್ತೆ. ತುಂಬಾ ಕಮ್ಮಿ ರೇಟು, 150 ರುಪೀಸ್ಗೇನೋ ಸಿಗುತ್ತೆ. ನೀವು ಕೂಡ ಒಂದ್ಸಲ ತೊಗೊಂಡು ನೋಡಿ. ಮಲ್ಲೆ ಎಕ್ಸಸೈಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇನ್ನು ನಾನು ಫಸ್ಟ್ ಮಾಡಿ ಆಮೇಲೆ ತೇಜುಗೆ ಕೊಡ್ತೀನಿ. ಅವಳು ಕೂಡ ಇದರಲ್ಲಿ ಎಕ್ಸಸೈಸ್ನ ಮಾಡ್ತಾಳೆ. ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡಿ ಆದಮೇಲೆ ಮಕ್ಕಳಿಗೆ ಹಾಲು ಕಾಯಿಸ್ಕೊಡೋಣ ಅಂದ್ಬಿಟ್ಟು ಹಾಲು ಕಾಯಕ್ಕಿರ್ತಿದ್ದೆ. ಅಷ್ಟರಲ್ಲಿ ನಿತ್ಯ ಕೂಡ ಎದ್ದು ಬಂದಳು. ನಿತ್ಯನೇ ಹೋಗಿದ್ಲು ಹಾಲು ತರೋದಕ್ಕೆ ತೇಜು ಜೊತೆ. ಇವತ್ತು ಅಪರೂಪಕ್ಕೆ ಪ್ಯಾರ್ಲೇಜಿ ಬಿಸ್ಕೆಟ್ ತೊಗೊಂಡು ಬಂದಿದ್ಲು. ನಾನು ಅಷ್ಟಾಗಿ ಪ್ಯಾರ್ಲೇಜಿ ಬಿಸ್ಕೆಟ್ ಎಲ್ಲ ಕೊಡೋದಿಲ್ಲ. ರೇರ್ ತರ್ತಾರೆ, ಅಂಗಡಿಗೆ ಹೋದಾಗ ತಂದ್ರೂ ಹಂಗೆ ಇಟ್ಬಿಟ್ಟು ಯಾವಾಗ ಬೇಕು ಅವಾಗ ತಿಂತಾರೆ. ನಮ್ಮ ನಿತ್ಯ ಇತ್ತೀಚೆಗೆ ಸ್ವಲ್ಪ ಅವ್ರ ಅಪ್ಪನ ಜೊತೆ ಅಂಗಡಿಗೆ ಹೋಗೋದು ಜಾಸ್ತಿ ಮಾಡಿದ್ದಾಳೆ. ಲಾಲಿಪಾಪ್ ತಿನ್ನೋದಕ್ಕೆ ಕಮ್ಮಿ ಮಾಡಬೇಕು ಇನ್ಮೇಲೆ. ಸೊ ಅವಳಿಗೆ ಎದ್ದು ಹಾಲು ಕಾಯಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಇದು ಅಂಗನವಾಡಿ ಪೌಡರ್ ಬರುತ್ತಲ್ಲ, ಪುಷ್ಟಿ ಪೌಡರು, ಅದರಲ್ಲಿ ತಾಳಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿನ. ಸೊ ಹಾಗಾಗಿ ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ. ತೇಜು ಊರಲ್ಲಿ ಇದ್ಲಲ್ವ, ನೆನ್ನೆ ನೈಟು ನನ್ನ ಹಸ್ಬೆಂಡ್ ಹೋಗಿ ಕರ್ಕೊಂಡು ಬಂದರು. ಅವಳೆಲ್ಲೇ ಹೋದ್ರೂ 2 ಡೇಸ್ ಮೇಲೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಸೊ ಹಾಗಾಗಿ ಅವ್ರ ಅಪ್ಪಂಗೆ ಫೋನ್ ಮಾಡಿ ನಂಗಿದು ಅಂತ ಏನೇನೋ ಹೇಳ್ಕೊಂಡು ಬಂದಿದ್ದಾಯಿತು. ಸರಿ ಹೋಗಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ನಾನು ಇನ್ನೊಂದು 2 ದಿನ ಇರಲಿ ಅಂದ್ಕೊಂಡಿದ್ದೆ. ಸೊ ವಾಪಸ್ ಬಂದುಬಿಟ್ಲು. ಆಮೇಲೆ ನನ್ನ ಹಸ್ಬೆಂಡ್ ದೇವಸ್ಥಾನ ಹತ್ರ ಹೋಗಿದ್ದರು, ಬಸವಣ್ಣನ ಆಚೆ ಹುಲ್ಲಾಕಿ ಬರೋದಕ್ಕೆ ಅಂತ. ಅವ್ರು ಬಂದಮೇಲೆ ಇಬ್ಬರು ಒಂದೊಂದು ಗ್ಲಾಸ್ ಬಿಸಿನೀರನ್ನ, ಲೆಮನ್ ವಾಟರ್ನ ಕುಡಿದ್ವಿ. ಡೈಲಿ ಲೆಮನ್ ವಾಟರ್ ಇದ್ದೇ ಇರುತ್ತೆ. ಅವರು ಬರೀ ಬಿಸಿನೀರು ಕುಡಿತಾರೆ ಒಂದೊಂದು ದಿನ. ನಾನು ಮಾತ್ರ ಹಾಫು ಕಾಲು ಹಸಿಯಷ್ಟು ಲೆಮನ್ನ ಹಾಕ್ಕೋತೀನಿ, ಪೂರ್ತಿ ಹಾಕ್ಕೊಳ್ಳೋದಿಲ್ಲ. 1 ಗ್ಲಾಸ್ ಲೆಮನ್ ವಾಟರ್ನ ಕುಡಿದ್ಬಿಟ್ಟು ಎಲ್ಲರೂ ಹೋಗೋಣ ಅಂತ ಅಂತಿದ್ರು. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಯಾಕೆಂದರೆ ಮಕ್ಕಳಿಗೆ ರಜೆ ಇರುತ್ತಲ್ವ. ಇನ್ನು ಬೋರ್ವೆಲ್ ಸೀಸನ್ ಸ್ಟಾರ್ಟ್ ಆದರೆ ಎಲ್ಲೂ ಹೋಗೋದಿಲ್ಲ. ಹಂಗಾಗಿ ಎಲ್ಲರೂ ಹೋಗಿ ಬರೋಣ ಬಾ ಅಂತ ಅಂದರು. ನೋಡೋಣ ಅಂದ್ಬಿಟ್ಟು ಇನ್ನೂ ಪ್ಲ್ಯಾನ್ ಏನು ಮಾಡಲಿಲ್ಲ, ಬಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ತಾಳಿಪಟ್ಟಿಗೆ ಈ ಸೊಪ್ಪನ್ನು ಹಾಕೋಣ ಅಂದ್ಬಿಟ್ಟು ಕೆಸ್ವಿನ ಸೊಪ್ಪನ್ನ ಕುಯ್ಕೊಬರಕ್ಕೆ ಬಂದೆ. ಇದರಲ್ಲಿ 2 ಥರ ಇರುತ್ತೆ. ಒಂದು ಬಂದು ಈ ಚಿರಂಡಿ ಕವಲೆಗಳ ಹತ್ರ ಎಲ್ಲ ಬೆಳೆದಿರುತ್ತೆ, ನೀವು ನೋಡಿ ಅದೊಂಥರ ಯೆಲ್ಲೋ ಕಲರ್ ಹೂ ಬಿಡುತ್ತೆ. ಮೇ ಬಿ ಇದು ಹೂ ಬಿಡುತ್ತೇನೋ, ನಮ್ಮ ಮನೆ ಹತ್ರ ಬಿಟ್ಟಿಲ್ಲ. ಅದು ಇರುತ್ತೆ, ಅದು ಒಂದು ಬಾಯಿ ಕಡ್ತಾ ಬರುತ್ತೆ, ಅದನ್ನು ತಿನ್ನೋದಕ್ಕಾಗೋದಿಲ್ಲ. ಇದು ಬಂದು ಕೆಸುವಿಂದ ಎಲೆ. ನಾವು ಕೆಸುವನ್ನ ಯೂಸ್ ಮಾಡ್ತೀವಲ್ವ, ಅದನ್ನು ನಾನಿಲ್ಲಿ ಒಂದು 2-3 ಹಾಕಿದ್ವಿ. ಅದು ಬಂದಿರೋದು ಕೆಸುವಿನಂತ ಕೇಳೋದಕ್ಕಾಗಲಿಲ್ಲ, ಇಲಿ ಎಲ್ಲ ತಿನ್ಕೊಂಡು ಬಿಡುತ್ತೆ. ಸೊ ಸೊಪ್ಪಲ್ಲಿ ಏನಾದ್ರು ಇಷ್ಟು ದಿನ ಮಾಡೋಣ ಅಂದ್ಕೊಂಡು ಮಾಡಲೇ ಇಲ್ಲ. ಒಂದಿನ ಪತ್ರೊಡೆ ಮಾಡಬೇಕಿದ್ರಲ್ಲಿ. ಸೊ ಇವತ್ತು ತಾಳಿಪಟ್ಟು ಮಾಡ್ತಿದ್ನಲ್ವ, ಸೊ ಅದಕ್ಕೆ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು ತಾಳಿಪಟ್ಟು. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಬೀಟ್ರೋಟ್ ಪಲ್ಯನ ಮಾಡಿದ್ದೆ. ನಮ್ಮ ನಿತ್ಯನೂ ತುಂಬ ಇಷ್ಟಪಡ್ತಿದ್ಲು, ತೇಜುನೂ ತುಂಬ ಇಷ್ಟಪಡ್ತಿದ್ಲು. ಮಕ್ಕಳು ಅಷ್ಟಾಗಿ ಅಂಗನವಾಡಿ ಪೌಡರ್ ಎಲ್ಲ ಕೊಡ್ತಾರಲ್ವ, ಅದನ್ನು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ. ನಾನು ನೋಡೋಂಗೆ ದನಗಳಿಗೆಲ್ಲ ಯೂಸ್ ಮಾಡಿಬಿಡ್ತಾರೆ. ಸೊ ಈ ಥರ ರೆಸಿಪಿನ ಮಾಡಿಕೊಡಿ. ನಾನು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡಿ ಆಯಿತಾ. ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ. ಸೊ ಹಾಗೆ ತೇಜು ಅವೆರಡು ಎಲೆ ಕುಯ್ಕೊಡಮ್ಮ, ಇಬ್ಬರು ಆಟಾಡ್ತೀವಿ ಅಂದ್ಲು. ಸೊ ಹಾಗಾಗಿ ಅವರಿಬ್ಬರಿಗೂ ಎಲೆಗಳನ್ನ ಕುಯ್ಕೊಟ್ಟೆ. ನಾವು ರೊಟ್ಟಿ ಹಾಕ್ತೀವಲ್ವ, ಆ ಥರ ಹಾಕೋದು. ಒಂದ್ಸಲ ವೀಡಿಯೋನ ಚೆಕ್ ಮಾಡಿ. ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿಗೆ ಆ ಥರ ಪೌಡರ್ ಕೊಡ್ತಿದ್ರೆ ಮನೆಯವ್ರಿಗೆಲ್ಲ ಸೇರಿ ರೆಸಿಪಿನ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಎಲ್ಲರೂ ಹೋಗೋಣ ಅಂದ್ಕೊಂಡಿದ್ದು ಅಂದೆ ಅಲ್ವಾ. ಸೊ ಅದಕ್ಕೆ ಹೆಂಗಿದ್ರು ನವರಾತ್ರಿ ಅಲ್ವಾ, ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ಲಾದರೂ ಅಂತ ಪ್ಲ್ಯಾನ್ ಆಯಿತು.
ಆಮೇಲೆ ಬಂದು ಸರಿ ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗಿದ್ವಲ್ಲ ಮೊನ್ನೆ, ಇನ್ನೊಂದು ಸಲ ಹೋಗಿ ಬರೋಣ ಅಂತ. ಯಾಕೆಂದರೆ ನವರಾತ್ರಿ ಇರೋದ್ರಿಂದ ಹೆಣ್ಣು ದೇವ್ರುಗಳ ದೇವಸ್ಥಾನದಲ್ಲಿ ವಿಶೇಷ ಇರುತ್ತೆ, ಅದರಲ್ಲೂ ಅಮ್ಮನವ್ರ ದೇವಸ್ಥಾನದಲ್ಲಿ. ಸರಿ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಹೊರಟ್ವಿ. ಬಟ್ ನಾನು ಅಲ್ಲಿ ಯಾವುದೂ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಆಲ್ರೆಡಿ ಅಲ್ಲಿ ಮಾಡಿದ್ನಲ್ಲ, ಮತ್ತೇನು ಮಾಡೋದು ಅಂದ್ಬಿಟ್ಟು ಮಾಡಲಿಲ್ಲ. ಅದಾದಮೇಲೆ ಅಲ್ಲಿಂದ ಒಂದು 10 ಕಿಲೋಮೀಟರ್ ಬಂದರೆ ಹುಲಿಯೂರು ದುರ್ಗಮ್ಮ ಅಂತ ದೇವಸ್ಥಾನ ಇದೆ. ಅಂದರೆ ಆ ಚಾಮುಂಡೇಶ್ವರಿ ಇದರಲ್ಲಿ ಮೈಸೂರಲ್ಲಿ ನೆಲೆಸಿದ ಮೇಲೆ ನೆಕ್ಸ್ಟ್ ಬಂದಿದ್ದು ಇಲ್ಲಿಗೆ ಅಂತೆ, ಹುಲಿಯೂರು ದುರ್ಗಮ್ಮ ಅಂತ. ಸೊ ಅಲ್ಲಿಗೆ ಬಂದ್ವಿ. ಇದು ಹೆಂಗಾಗಿದೆ ಅಂದರೆ, ಊರು ಫಸ್ಟು ಹಳೆ ಇತ್ತಂತೆ, ಅಲ್ಲಿ ನೆಲೆಸಿರೋ ದೇವರಿದೆ. ಅಲ್ಲಿ ಊರು ಡಿವೈಡ್ ಆದಮೇಲೆ, ಅಂದರೆ ಮಧ್ಯದಲ್ಲಿ ರೋಡ್ ಬಂದು ಡಿವೈಡ್ ಆಗಿ ಮತ್ತೆ ಊರು ಎರಡಾದಮೇಲೆ ಇಲ್ಲಿಯವರು ಕೂಡ ಒಂದು ದೇವಸ್ಥಾನನ ಮಾಡ್ಕೊಂಡಿದ್ದಾರಂತೆ. ಸೊ ಹಂಗಾಗಿ 2 ದೇವಸ್ಥಾನ ಇದೆ ಅಲ್ಲಿ, ಒಂದು ಹಳೆ ಊರಮ್ಮ, ಒಂದು ಹೊಸ ಊರಮ್ಮ ಅಂತ ಕರೀತಾರೆ ಅವರು. ಬಟ್ ದೇವ್ರ ಹೆಸರು ಹುಲಿಯೂರು ದುರ್ಗಮ್ಮ ಅಂತ. ತುಂಬಾ ಚೆನ್ನಾಗಿತ್ತು ದೇವರು. ಹಂಗೆ ಅಲಂಕಾರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ನಾವು ಅಂದ್ಕೊಂಡು ಹೋಗಿದ್ದು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ, ಬಟ್ ನಾವು ನೋಡ್ಕೊಂಡು ಬಂದಿದ್ದು 4 ದೇವಸ್ಥಾನ. ಸೊ ಹಂಗೆ ಯಾವತ್ತು ಎಲ್ಲಿಗೆ ಹೋಗಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ, ನಾವು ಹೋಗ್ತಾ ಇರಬೇಕು ಅಷ್ಟೇ. ನಿಜವಾಗ್ಲೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ದೇವರಿಗೂ ಅಷ್ಟೇ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದರು. ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಅಲ್ಲೇನು ವೀಡಿಯೋ ಮಾಡಬೇಡಿ ಈ ಥರ ಏನೂ ರೆಸ್ಟ್ರಿಕ್ಷನ್ ಏನು ಹಾಕಲಿಲ್ಲ. ಎಲ್ಲ ಫೋಟೋ ತಗೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು. ಕೆಲವೊಬ್ಬರು ತೆಂಗಿನಕಾಯಿ ದೀಪ, ತುಪ್ಪದ ದೀಪ ಎಲ್ಲ ಹಚ್ಚುತ್ತಾಯಿದ್ರು. ನಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ವಿಶೇಷ ಅಂತ ಏನು ಮಾಡೋದಿಲ್ಲ, ಏಕೆಂದರೆ ಅದು ನಾವಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಆ ಥರ ಮಾಡಿದ ಮೇಲೆ ಕಂಟಿನ್ಯೂ ಮಾಡಬೇಕು. ನಾವಿನ್ನೂ ನವರಾತ್ರಿ ಅಂತ ಏನು ಸ್ಟಾರ್ಟ್ ಮಾಡಿಲ್ಲದೆ ಇರೋದ್ರಿಂದ ಮಾಡಿಲ್ಲ. ಈ ಟಾಪ್ ಬಂದು ತೇಜುಗೆ ನಾನೇ ಸ್ಟಿಚ್ ಮಾಡಿದ್ದು, ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಅವತ್ತೊಂದು ಹೋದ ಸಲ ದೇವಸ್ಥಾನಕ್ಕೆ ಹೋದಾಗ ಪಿಂಕ್ ಕಲರ್ ಟಾಪ್ ಹಾಕಿದ್ಲು, ಅದು ಅಷ್ಟು ಅವಳ ಕಲರ್ಗೆ ಸೂಟ್ ಆಗ್ತಿರಲಿಲ್ಲ. ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆರೆಂಜ್ ಕಲರು. ನಾವು 5 ಜನ ಹೋಗಿದ್ವಿ ದೇವಸ್ಥಾನಕ್ಕೆ. ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಇದರಲ್ಲಿ ಗೌಡಗೆರೆ ದೇವಸ್ಥಾನದಲ್ಲಿ ಏನು ತುಂಬ ಹೊತ್ತು ಕೂತ್ಕೊಳ್ಳಿಲ್ಲ ನಾವು. ಹಿಂಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು, ದರ್ಶನ ಮಾಡೋದಕ್ಕೂ ಆಗಲಿಲ್ಲ, ತುಂಬ ಜನ ಇದ್ದರು ಅಲ್ಲಿ. ನವರಾತ್ರಿ ಮತ್ತು ರಜಾ ಇರೋದ್ರಿಂದ ತುಂಬ ಜನ ಇದ್ದರು. ಶುಕ್ರವಾರ ಅಲ್ವಾ, ನಾವು ಹೋಗಿದ್ದು ಶುಕ್ರವಾರ. ಸೊ ಹಂಗಾಗಿ ಅಲ್ಲಿ ಏನು ಕೂತ್ಕೊಳ್ಳಲಿಲ್ಲ, ನಾವು ದೇವ್ರನ್ನ ನೋಡೋಕ್ಕಾಗಲಿಲ್ಲ. ಹಂಗಾಗಿ ಇಲ್ಲಿಗೆ ಬಂದ್ವಿ, ಹುಲಿಯೂರು ದುರ್ಗಮ್ಮಂಗೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ದಾರಿಲಿ ಬರ್ತಾ ಐಸ್ ಕ್ರೀಮ್ ತಿಂದ್ಕೊಂಡು ಹಂಗೆ ಮುಂದೆ ಬಂದ್ವಿ. ಕುಣಿಗಲ್ ಹತ್ರ ಬಂದುಬಿಟ್ಟು ಆಂಜನೇಯಂದು ಸ್ಟ್ಯಾಚು ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು ನನ್ನ ಹಸ್ಬೆಂಡು. ಹೋಗಿ ನೋಡ್ಕೊಂಡು ಬರೋಣ ಅಂತ. ನಾವು ಇದು ಒಂದು 10 ಇಯರ್ಸ್ ಅಲ್ಲ, ಒಂದು 8 ಇಯರ್ಸ್ ಬ್ಯಾಕಲ್ಲಿ ಬಂದಿದ್ವಿ ಇಲ್ಲಿಗೆ. ಅವಾಗೇನು ಈ ಥರ ಎಲ್ಲ ಏನಿರಲಿಲ್ಲ, ಸಿಂಪಲಾಗಿ ಪುಟ್ಟ ದೇವಸ್ಥಾನ ಇತ್ತು. ಅದಾದಮೇಲೆ ನಾವು ಈ ಕಡೆ ಬಂದಿರಲಿಲ್ಲ, ಬಿದಿನಿಕೆರೆ ದೇವಸ್ಥಾನಕ್ಕೆ. ಆವಾಗ ತುಂಬಾ ಚೆನ್ನಾಗಿತ್ತು, ಅಂಜನ ಹಾಕೆಲ್ಲ ಹೇಳೋರು. ನಾವು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಆವಾಗಲೂ. ಬಟ್ ಇದು ಸ್ಟ್ಯಾಚು ಆದಮೇಲೆ ಬಂದಿರಲಿಲ್ಲ. ನಿಜವಾಗ್ಲೂ ಆಂಜನೇಯ ಸ್ಟ್ಯಾಚು ಸಖತ್ತಾಗಿದೆ, ಸೂಪರಾಗಿದೆ, ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ಇದೆ. ಯಾರೆಲ್ಲ ಹೋಗಿ ನೋಡಿಲ್ಲ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ದೇವಸ್ಥಾನವೂ ಕೂಡ ಅಷ್ಟೇ ಚೆನ್ನಾಗಿದೆ. ಅಲ್ಲಿ ಕಾಗೆ ಮಾಡಿದ್ದಾರೆ, ಅಂದರೆ ಶನಿದೇವ್ರ ವಾಹನ ಮತ್ತು ಆಂಜನೇಯ ಸ್ಟ್ಯಾಚು ಮಾಡಿದ್ದಾರೆ. 161 ಅಡಿ ಏನೋ ಇದೆಯಂತೆ ಆಂಜನೇಯಂದು ಸ್ಟ್ಯಾಚು, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಬಂದು ಪಂಚಮುಖಿ ಆಂಜನೇಯಂದು ಇದನ್ನು ಮಾಡಿಸಿರೋದು ಸ್ಟ್ಯಾಚು, ಅಂದರೆ ಇದನ್ನು ದೇವ್ರ ವಿಗ್ರಹನ 5 ಮುಖ ಆಂಜನೇಯಂದು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಒನ್ ಟೈಮ್ ವಿಸಿಟ್ ಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಬಂದು ಗೋಶಾಲೆ ಅದನ್ನೆಲ್ಲ ಮಾಡಿದ್ದಾರೆ, ಸ್ವಲ್ಪ ಹಸುಗಳನ್ನೆಲ್ಲ ಸಾಕಿದ್ದಾರೆ ಅಲ್ಲಿ ಬಂದು ಪುಟ್ಟ ಹಸುಗಳಿತ್ತು. ಒಂದು ನೋಡಿ ಎಷ್ಟು ದೊಡ್ಡದು ಹಸು ಇದೆ, ಮೋಸ್ಟ್ಲಿ ಅದು ಬಸವ ಅದು ದೊಡ್ಡದು ಬ್ರೌನ್ ಕಲರ್ ಇದೆಯಲ್ಲ ಅದು, ಅದ್ರ ಪಕ್ಕ ಕಪ್ಪುದು ಇದೆಯಲ್ಲ ಅದು ಹಸು, ಕರು ಅಲ್ಲ ಅದು ಹಸು, ಅಷ್ಟು ಪುಟ್ಟದೇ ಹಸು ಅದು.
ನಾನು ಕೆಲವೊಂದು ರೀಲ್ಸಲ್ಲಿ ನೋಡಿದ್ದೆ ಆ ಥರ ಹಸುನ, ಬಟ್ ಡೈರೆಕ್ಟಾಗಿ ನೋಡಿದೆ, ಖುಷಿ ಆಯಿತು. ಗೋಶಾಲೆ, ಮಠದ ಗೋಶಾಲೆ ಅಂತ ಮಾಡಿದ್ದಾರೆ. ಮತ್ತು ಅನ್ನದಾಸೋಹನೂ ಇರುತ್ತೆ, ಡೈಲಿ ಇರುತ್ತಂತೆ. ಇನ್ನೂ ಅನ್ನದಾನ ನಡೀತಿತ್ತು, ಬಟ್ ನಾವೇನು ಊಟಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವು ಗೌಡ್ಗೆರೆ ದೇವಸ್ಥಾನದಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಬಂದಿದ್ದರಿಂದ ನಾವು ಮತ್ತೆ ಅಲ್ಲಿ ಹೋಗಲಿಲ್ಲ. ಇದು ಹಿಂದೆಯಿಂದ ಕಾಣೋದು ಆಂಜನೇಯ ಸ್ವಾಮಿ, ನಿಜವಾಗ್ಲೂ ಚೆನ್ನಾಗಿದೆ. ಅದ್ರ ಮೇಲೆ ಹೋಗೋದಕ್ಕೆ 10 ರೂಪೀಸ್ ಟಿಕೆಟ್ನ ತೊಗೋಬೇಕು. ಅದು ಅಂದರೆ ಪಾದದ ಹತ್ರ ಹೋಗಿ ಪಾದ ಮುಟ್ಟು ಬರೋದಾದರೆ 10 ರೂಪೀಸು. ಅದರೊಳಗಡೆ ಈ ಥರ ಆನೆನ ಇದು ಮಾಡಿದ್ದಾರೆ, ಆನೆದು ಒಂದು ಸ್ಟ್ಯಾಚ್ಯೂನ ಮಾಡಿಸಿದ್ದಾರೆ. ಸೊ ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಮತ್ತು ನವಗ್ರಹಗಳದ್ದು ಒಂದೊಂದು ನವಗ್ರಹಕ್ಕೂ ದಂಪತಿಗಳ ಸಮೇತ ನವಗ್ರಹ ದೇವಸ್ಥಾನ ಮಾಡಿದ್ದಾರೆ. ಬಟ್ ಒಂದು ಸ್ವಲ್ಪ ಬೇಜಾರೇನು ಅಂದರೆ ಅಲ್ಲಿ ಮಾಡಿಸಿ, ನೀವು ಪೂಜೆ ಮಾಡಿಸಿ ಅಂತ ಸ್ವಲ್ಪ ಫೋರ್ಸ್ ಮಾಡ್ತಾರೆ. ಅದು ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ನಮ್ಮ ಮನಸ್ಸಿಗೆ ಅನಿಸಿದ್ರೆ ನಾವು ಪೂಜೆ ಮಾಡಬೇಕು, ಬಲವಂತ ಮಾಡಬಾರ್ದು ಯಾರಿಗೂ, ನೀವು ಇದನ್ನು ಮಾಡಿಸಿ ಅದನ್ನು ಮಾಡಿಸಿ ಅಂತ. ಏಕೆಂದರೆ ಅವರು, ಈಗ ನಾವೊಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಂದರೆ, ನಾವೇ ಆಗಿರಲಿ ಯಾರೇ ಆಗಿರಲಿ ಹೋಗಿರ್ತೀವಿ ಅಂದರೆ ಅವ್ರ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ. ಅವ್ರ ಹತ್ರ ಹಣ ಇರುತ್ತೋ, ದುಡ್ಡು ಇರುತ್ತೋ ಇರಲ್ವೋ ಯಾರಿಗೂ ಗೊತ್ತಿರಲ್ಲ. ನೀವು ಮಾಡಿಸಿ, ನಿಮಗೆ ಒಳ್ಳೆಯದಾಗುತ್ತೆ, ಏನ್ರಿ ನೀವು ಮಾಡಿಸಲ್ವೇನ್ರಿ, ಹಂಗೆ ಹಿಂಗೆ ಅಂತ ಅನ್ನೋದು ಅಷ್ಟು ಸರಿಯಿಲ್ಲ ಅಂತ ಅನ್ನಿಸ್ತು. ಸೊ ಅವ್ರು ಅದೇ ರೀತಿ ಅಂದರು. ಸುಮ್ಮನೆ ನೋಡ್ಕೊಂಬರೋಕ್ಕೆ ಅಂತಲೂ ಕೆಲವೊಬ್ರು ಹೋಗಿರ್ತಾರೆ, ಸುಮ್ಮನೆ ನವಗ್ರಹ ದಾನ ತಗೊಂಡು ದೇವ್ರ ಹತ್ರ ಇಡಿ, ಹಂಗೆ ಹಿಂಗೆ ಅಂತ. ಸೊ ಅದು ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು ದೇವಸ್ಥಾನದಲ್ಲಿ. ಅದು ಬಿಟ್ಟರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನೀವು
todo lo que hay. Disimular, así el problema y la duda no nos ven pasar. El que se enoja, mi amor, pierde un turno y se baja en esta estación. Tenemos saldo deudor con el mundo ahí afuera. Hagamos algo mejor. Queda claro, estamos todos acá de paso. Yo me la banco porque sé que estoy con vos. Vamos a ver todo lo que hay. No te asustes, mi amor, disfrutemos al palo de nuestra canción. Vamos a ver todo lo que hay. No te apures, mi amor, despacito este bardo es mucho mejor. Es mucho mejor. Es mucho mejor. Hola, ¿qué tal? Vengo a saldar las deudas con mi existir. Que el dolor y el temor firmen pactos de alquimia con nuestro vivir. Ese pasado y tu cruz siempre cargan las alas de tu razón. ಅಲ್ಲಿ ಬಿದಿನಕೆರೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಹಂಗೆ ಮುಂದೆ ಬರ್ತಾ ನೆಕ್ಸ್ಟ್ ಸಿಗೋದು ಯಾವ ಊರು? ಯಡಿಯೂರಲ್ವಾ. ಸೊ ನಮ್ಮ ಜೊತೆ ಅಕ್ಕ ಬಂದಿದ್ರಲ್ವಾ, ಅವ್ರು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಅವ್ರದ್ದು ಮನೆ ದೇವರು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ನಾವು ಯಾವತ್ತೂ ಅಲ್ಲಿಗೆ ಹೋಗಿರಲಿಲ್ಲ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಬನ್ನಿ ಹೋಗೋಣ ಅಂತ ಅಂದರು. ಸೊ ಹಂಗಾಗಿ ಎಲ್ಲರೂ ಅಲ್ಲಿಗೆ ಹೋದ್ವಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಎಂಜಾಯ್ ಮಾಡಿದ ಪ್ಲೇಸ್ ಅಂದರೆ ಯಡಿಯೂರು ದೇವಸ್ಥಾನದಲ್ಲಿ ತುಂಬಾ ಎಂಜಾಯ್ ಮಾಡಿದ್ಲು. ನೀವು ನೋಡ್ತಾ ಇರ್ಬೋದು, ಅವಳು ಒಂಥರ ಫ್ರೀ ಬರ್ಡ್ ಆಗೋಗಿದ್ಲು ಅಲ್ಲಿ ದೇವಸ್ಥಾನದಲ್ಲಿ. ತುಂಬ ಮಕ್ಕಳಿದ್ರು. ಈ ಹುಬ್ಳಿ ಸೈಡ್ ಮೋಸ್ಟ್ಲಿ ಆ ಸೈಡ್ ಬಂದಿದ್ದವ್ರು ಅನಿಸುತ್ತೆ, ಉತ್ತರ ಕರ್ನಾಟಕ ಸೈಡ್ ಅವರು. ಆ ಮಕ್ಕಳೆಲ್ಲ ಆಟಾಡ್ತಿದ್ರು. ಅವ್ರ ಜೊತೆ ಎಲ್ಲ ಹೋಗಿ ಅವಳು ಆಟಾಡೋದಕ್ಕೆ ತುಂಬಾ ಖುಷಿ ಪಡ್ತು. ನೋಡಿ, ಭರತನಾಟ್ಯ ಎಲ್ಲ ಮಾಡ್ತಾಯಿದ್ಲು. ಈ ಮಕ್ಕಳು ಈಗೊಂದು ಮೂಮೆಂಟ್ ಇರುತ್ತಲ್ಲ, ಅವರೊಂದು 5 ಇಯರ್ಸ್ ಒಳಗಡೆ, ಆ ಮೂಮೆಂಟ್ನ ನೋಡೋದಕ್ಕೆ ಅವ್ರ ಮಾತು, ಅವ್ರು ಆಡೋದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನೋಡಿ, ಅವಳು ಆಡ್ತಿರೋ
ಒಳಗಡೆ ದೇವಸ್ಥಾನದ ಪೂಜೆ ಮತ್ತು ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಯಾವ ದೇವಸ್ಥಾನದಲ್ಲೂ ಪ್ರಸಾದ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ಅಂದರೆ ಲಾಡು ಇದನ್ನೆಲ್ಲ ಮಾರ್ತಾರಲ್ವ, ಅದನ್ನು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ಈ ದೇವಸ್ಥಾನದಲ್ಲಿ ಮೋಸ್ಟ್ಲಿ ಅಲ್ಲೇ ಮಾಡ್ತಿದ್ರು ಅಂತ ಅನಿಸುತ್ತೆ, ಯಡಿಯೂರಲ್ಲಿ. ಅದು ಸ್ಮೆಲ್ ಹೆಂಗೆ ಬರ್ತಾಯಿತ್ತು ಅಂದರೆ ಆ ಲಾಡು ತೊಗೊಂಡು ತಿನ್ನಬೇಕು ಅನ್ನೋ ಥರ ಸ್ಮೆಲ್ ಬರ್ತಾಯಿತ್ತು. ಸೊ ಇಲ್ಲಿ ಲಾಡು ಪ್ರಸಾದನ ತೊಗೊಂಡ್ವಿ. ಅದು ತೊಗೊಂಡಾದ್ಮೇಲೆ ತೇಜು, ನಾವು ಈಗ ಒಂದು 2-3 ಮಂತ್ಸ್ ಬ್ಯಾಕು ನಾನು ನನ್ನ ಹಸ್ಬೆಂಡ್ ಮತ್ತು ನಿತ್ಯ ಇದಕ್ಕೆ ಹೋಗಿದ್ವಿ, ನಂಜನಗೂಡಿಗೆ. ತೇಜು ಇರಲಿಲ್ಲ ಅವಾಗ, ಮೋಸ್ಟ್ಲಿ ಬೇಸಿಗೆ ರಜದಲ್ಲೇ, ಅವಾಗ ಸರಿಯಾಗಿ ನನಗೆ ನೆನಪಿಲ್ಲ. ಅಲ್ಲಿ ಅವರಿಬ್ಬರು ಕುದುರೆ ಮೇಲೆ ಕೂತಿದ್ದು ಫೋಟೋ ವೀಡಿಯೋಸ್ನ ನೋಡಿಬಿಟ್ಟು ನಾನು ಇಲ್ಲಿ ಕುದುರೆ ಐತೆಲ್ಲ ಕೂತ್ಕೋತೀನಿ ಅಂತ ತುಂಬಾ ಆಟ ಮಾಡಿದ್ಲು. ಸೊ ಅವಳ ಆಸೆ ಯಾಕೆ ನಿರಾಸೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಬ್ಬಳೇ ಕೂತ್ಕೊಂಡ್ಲು. ಒಂದು ಮಾಮೂಲಿ ಎಲ್ಲ ಕಡೆ ಇರೋ ಥರನೇ ಇಲ್ಲೋ 100 ರೂಪೀಸ್ ಚಾರ್ಜು ಒಂದು ಕುದುರೆಗೆ, ಮತ್ತು ತುಂಬ ದೂರ ಕರ್ಕೊಂಡು ಹೋಗಿದ್ರು. ಸೊ ಅವಳ ಆಸೆ ಅಂತೆ ಕುದುರೆ ಸವಾರಿ ಮಾಡಿದ್ಲು. ಅವಳಿಗೆ ತುಂಬ ಖುಷಿ ಆಯಿತು ಕುದುರೆ ಮೇಲೆ ಕೂತಿದ್ದು. ನಾನು ಫಸ್ಟ್ ಬೇಡ ಬಾ, ಏಕೆಂದರೆ ನಾವು ಹೋಗಿದ್ದು ಒಂದು ದೇವಸ್ಥಾನಕ್ಕೆ ಅಂತ ಹೋದ್ವಿ, ಬರ್ತಾ 3 ದೇವಸ್ಥಾನಕ್ಕೆ ಹೋಗಿದ್ದರಿಂದ ನಮಗೆ ಟೈಮ್ ಸ್ವಲ್ಪ ಸಾಲ್ಟೇಜ್ ಆಯಿತು. ಬಸವಣ್ಣನ ಆಚೆನೇ ಕಟ್ಟಕ್ಕೆ ಹೋಗಿದ್ವಿ, ಅದು ಅಲ್ಲೇ ಇತ್ತು ದೇವಸ್ಥಾನದ ಹತ್ರ. ಸೊ ನಾವು ಅಲ್ಲಿ ಯಡಿಯೂರಲ್ಲಿದ್ದಾಗಲೇ 5:30, 6 o'clock ಆಗಿತ್ತು ಆಲ್ರೆಡಿ. ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಬಾ ಅಂದರೆ ಕೇಳಲೇ ಇಲ್ಲ, ಅವಳು ಕೂತ್ಕೊಬಿಟ್ಲು. ಸೊ ನಾವು ಮತ್ತೆ ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟಾಗೋಯ್ತು. ನಾನು ಮತ್ತೆ ವೀಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ. ಯಡಿಯೂರು ದೇವಸ್ಥಾನದ್ದು ಲಾಸ್ಟು, ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಇವತ್ತಿನ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನಾಳೆ ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.